ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇನ್ ಅನ್ ಎಲೆಕ್ಷನ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ 5,77,500 votes and his nearest rival secured 3,48,700 votes. By what margin did the successful candidate win the election? ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಲೆಕ್ಷನ್ ನಡೀತಿದೆ ಅಂತ ತಿಳ್ಕೊಳ್ಳಿ. ಎಲೆಕ್ಷನ್ ಅಲ್ಲಿ ಒಬ್ಬ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ರಿಜಿಸ್ಟರ್ ಆಗಿದ್ದಾನೆ. ಅಂದ್ರೆ ಎಲೆಕ್ಷನ್ ನಡೆಯುವಾಗ ಎಲೆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಅಂದ್ರೆ ಅವ ಎಲ್ಲಾನು ಎಕ್ಸಾಮ್ಸ್ನ ಎಲ್ಲಾನು ಚೆಂದಾಗಿ ಬರೆದು ಪ್ರತಿಯೊಂದ್ರಲ್ಲೂ ಪರ್ಫೆಕ್ಟ್ನೆಸ್ ತೋರಿಸಿ ಅವ ಅಲ್ಲಿ ಅಂತ ಪರ್ಸನ್ನಿಗೆ ಸಕ್ಸಸ್ಫುಲ್ ಪರ್ಸನ್ ಅಂತಾರೆ. ಪ್ರತಿಯೊಂದ್ರಲ್ಲೂ ಪರ್ಫೆಕ್ಟ್, ಪ್ರತಿಯೊಂದ್ರಲ್ಲೂ ಟಾಪ್ ಇದ್ದವನಿಗೆ ಸಕ್ಸಸ್ಫುಲ್ ಪರ್ಸನ್ ಅಂತಾರೆ. ಅವ ಏನ್ ಮಾಡ್ತಾನಂದ್ರೆ ಇಲ್ಲಿ ಎಲೆಕ್ಷನ್ ಅಲ್ಲಿ ಅವರು ರಿಜಿಸ್ಟರ್ ಆಗಿರ್ತಾನೆ. ಅವನಿಗೆ ಅವ ಇಲ್ಲಿ ಗೆಲ್ಬೇಕಾದ್ರೆ ಅವನಿಗೆ ಎಷ್ಟು ಓಟ್ ಬೇಕಂತ ಕೇಳಿದ್ದಾರೆ. ಎಷ್ಟು ಬೇಕಂದ್ರೆ ಗೆಲ್ಬೇಕಂದ್ರೆ ಇಷ್ಟು ಓಟ್ ಹಾಕ್ಬೇಕು ಅವನಿಗೆ. ಜನರ ಸ್ಟೂಡೆಂಟ್ಸ್ ಜನ ಎಲ್ಲ ಓಟ್ ಹಾಕ್ತಿರ್ತಾರೆ ಅವನಿಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕಂದ್ರೆ ಇಷ್ಟು ಓಟ್ ಬೇಕು. ಆದ್ರೆ ಇಲ್ಲಿ ತನ ಏನು ಅವ ಎಲ್ಲಿಗೆ ಎಷ್ಟು ಓಟ್ ತಗೊಂಡಿದ್ದಾನೆ ಅಂದ್ರೆ ಇಷ್ಟು ಓಟ್ ಅವನಿಗೆ ಇಷ್ಟು ಜನ ಓಟ್ ಹಾಕಿದ್ದಾರೆ, ಇನ್ನ ಜನ ಓಟ್ ಹಾಕ್ಬೇಕಾಗಿದೆ. ಆದ್ರೆ ಅವ ಗೆಲ್ಬೇಕಾದ್ರೆ ಅವನಿಗಿನ್ನ ಎಷ್ಟು ಓಟ್ ಹಾಕ್ಬೇಕಂತ ಕೇಳಿದ್ದಾರೆ. ಇಲ್ಲಿ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಅವನಿಗೆ ಗೆಲ್ಲಿಸ್ಬೇಕಂದ್ರೆ ಇಷ್ಟು ಓಟ್ ಅವನಿಗೆ ಬಂದ್ರೆ ಅವ ಆ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾನೆ. ಆದ್ರೆ ಅವನಿಗೆ ಕೆಲವೊಂದಿಷ್ಟು ಜನರು ಇಷ್ಟು ವೋಟ್ ಮಾಡಿದ್ದಾರೆ, ಅಂದ್ರೆ ಇಷ್ಟು ವೋಟ್ ಬಿದ್ದಿದೆ, ಅಂದ್ರೆ ಇಷ್ಟು ಜನ ವೋಟ್ ಮಾಡಿದ್ದಾರೆ ಅವನಿಗೆ ಇಷ್ಟು ಜನ ವೋಟ್ ಮಾಡಿದ್ರೆ ಮಾತ್ರ ಅವ ಏನಾಗ್ತಾನೆ, ವಿನ್ ಆಗ್ತಾನೆ. ಸೇಮ್ ಇಷ್ಟು ಜನ ವೋಟ್ ಹಾಕಿದ್ದಾರೆ, ಬಟ್ ಇನ್ನ ಕೆಲವೊಂದಿಷ್ಟು ಜನ ಹಾಕಿಲ್ಲ. ಎಷ್ಟು ಜನರದ ವೋಟ್ ಅವನಿಗೆ ಬಿದ್ರೆ ಅವ ಇಷ್ಟು ವೋಟ್ನ ವಿನ್ ಮಾಡಿ ಅವ ಫಸ್ಟ್ ಪೊಸಿಷನ್ ಅಲ್ಲಿ ಬರ್ತಾನೆ, ಅಂದ್ರೆ ವಿನ್ ಆಗ್ತಾನೆ ಅಂತ ಕೇಳಿದ್ದಾರೆ. ಎಷ್ಟು ವಿನ್ ಆಗ್ಬೇಕಾದ್ರೆ ಅವನಿಗಿನ್ನ ಎಷ್ಟು ವೋಟ್ ಬೇಕಾಗ್ತದೆ ಅಂತ ಕೇಳಿದ್ದಾರೆ. ಎಷ್ಟು ಅಂದ್ರೆ ಇದ್ರಲ್ಲಿ ಇದು ಎಷ್ಟು ಬಿದ್ದಿದ್ದನ್ನ ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ವೋಟ್ ಬೇಕಂತ ಗೊತ್ತಾಗ್ತದೆ. ಎಷ್ಟು ಬೇಕು ಅವನಿಗೆ, ಎಷ್ಟು ಬೇಕು ಅವನಿಗೆ. The successful candidate win the election. He need required votes ಅಂತ ಬರದ್ಬೇಡಿ ಇಲ್ಲಿ. Required votes ಅಂದ್ರೆ ಮತ ಹಾಕೋದು. ವೋಟ್ ಅಂದ್ರೆ ಮತ. ಅವನಿಗೆ ಮತ ಹಾಕೋದಿರತ್ತೆ. ಅವನಿಗೆ ಎಷ್ಟು ಮತಗಳನ್ನು ಹಾಕ್ಬೇಕಂತ ಕೇಳಿದ್ದಾರೆ ಇಲ್ಲಿ. ಇಷ್ಟು ಜನ ಆಗ್ಬೇಕು ಅವನಿಗೆ, ಇಷ್ಟು ಓಟ ಬಿದ್ರೆ ಮಾತ್ರ ಅವ ವಿನ್ ಆಗ್ತಾನೆ. ಹಾಗಾದ್ರೆ ಏನ್ ಮಾಡ್ತೀರಿ, ಎಷ್ಟು ಮತ ಬೇಕು ಅವನಿಗೆ, ರಿಕ್ವೈರ್ಡ್ ವೋಟ್ಸ್ ಎಷ್ಟು ಆದ್ರೆ ವಿನ್ ಆಗತ್ತೆ, ಎಷ್ಟು ಅಂದ್ರೆ ಅದು ಬರಿಬೇಕು. ಬರ್ದು ಅವನಿಗೆ ಎಷ್ಟು ವೋಟ್ ಹಾಕಿದ್ದಾರೆ ಎಷ್ಟು, ಅದು ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು, ರಿಮೂವ್ ಮಾಡೋಣ. ಎಷ್ಟು ಬೇಕಾಗಿದೆ ಅಂತ ಗೊತ್ತಾಗತ್ತೆ. ಎಷ್ಟು ಇದೆ ಅಲ್ಲ ಅದ್ರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ರಿಮೂವ್ ಮಾಡಿದ್ರೆ ಎಷ್ಟು ಬೇಕಾಗತ್ತೆ ವೋಟ್ ಅಂತ ಗೊತ್ತಾಗ್ತದೆ. ಇದ್ರಲ್ಲಿ ಇದನ್ನ ರಿಮೂವ್ ಮಾಡ್ಬೇಕು. ಹೇಗೆ, ಈ ತರ ಮಾಡ್ತೀರಾ. ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. 5 ಇಲ್ಲಿ ಫಸ್ಟ್ ಲಾಸ್ಟ್ ನಂಬರ್ ತಗೊಳ್ಳಿ. 57550 ಅಂತ ಹಾಕಿ ಇಲ್ಲಿ 34870 ಅಂತ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, ಬನ್ನಿ.
ಇಲ್ಲಿ 0 ಇಲ್ಲಿ 0 ರಿಮೂವ್ ಮಾಡಿ, ಈ 0 ರಿಮೂವ್ ಮಾಡಿ. ಅದಾದ್ಮೇಲೆ ಇಲ್ಲಿ 5 ಇದೆ 7 ಇದೆ ಅಂದ್ರೆ ಇಲ್ಲಿದು 1 ಕ್ಯಾರಿ ಇದಕ್ಕೆ ಕೊಡ್ಬೇಕು. ಕೊಡೋಣ. 15 ಆಯ್ತು. 15 ಅಲ್ಲಿ 7 ರಿಮೂವ್ ಮಾಡಿದ್ರೆ 15 ಅಲ್ಲಿ 7 ತೆಗಿಬೇಕಂದ್ರೆ ಫಸ್ಟ್ 10 ಅಲ್ಲಿ 7 ತೆಗೀರಿ. 10 ಅಲ್ಲಿ 7 ಹೋದ್ರೆ 3 ಉಳಿತು. ಆ 3ಗೆ ಇಲ್ಲಿ 5 ಇರುತ್ತೆ ಅಲ್ಲ, 15 ಇದೆ. 10 ಅಷ್ಟೇ ಕನ್ಸಿಡರ್ ಮಾಡ್ಕೊಂಡಿರ್ತೀರಿ, ಇನ್ನ 5 ಇರುತ್ತೆ. ಆ 3 ಮತ್ತೆ 5 ಆಡ್ ಮಾಡಿದ್ರೆ ನಿಮ್ಗೆ 8 ಆನ್ಸರ್ ಬರುತ್ತೆ. ಅದಾದ್ಮೇಲೆ ಒಳ್ಳೆ ವಾಪಸ್ ಕ್ಯಾರಿ ಕೊಡ್ಬೇಕು. ಅದಕ್ಕೆ ಕೊಟ್ಟು ಒಳ್ಳೆ ಕ್ಯಾರಿ ಅದಕ್ಕೆ ನೀವು ಕೊಡ್ಬೇಕು. ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಇದೆ ಮತ್ತೆ ಇದರದ್ದು 1 ಕ್ಯಾರಿ ತಗೋಬೇಕು. 15 ಆಗ್ತದೆ. 15 ಅಲ್ಲಿ 9, 10 ಅಲ್ಲಿ 9 ಹೋದ್ರೆ 1, ಇಲ್ಲಿ 5 ಇದೆ ಅಂದ್ರೆ 6 ಉಳಿತು. ಎಷ್ಟು? 6 ಉಳಿತು. ಮತ್ತೆ ಒಳ್ಳೆ ಕ್ಯಾರಿ ಕೊಡ್ಬೇಕು ಅದಕ್ಕೆ. ಕೊಟ್ಟಾದ್ಮೇಲೆ 7 ಇದೆ. 7 ಅಲ್ಲಿ ಏನ್ ತೆಗಿಬೇಕು, ಏನ್ ರಿಮೂವ್ ಮಾಡ್ಬೇಕು? 5. 7 ಅಲ್ಲಿ 5 ನ ರಿಮೂವ್ ಮಾಡ್ಬೇಕು. 7 ಅಲ್ಲಿ 5 ರಿಮೂವ್ ಮಾಡಿದ್ರೆ ಎಷ್ಟು ಉಳಿತದೆ? ಎಷ್ಟು? 2. ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಲಾರ್ಜ್ ನಂಬರ್ ಇದೆ. ಇದಕ್ಕೇನು ಒಳ್ಳೆ ನೀವು ಕ್ಯಾರಿ ತಗೊಳ್ಳೋದು ಕೊಡೋದು ಏನಿಲ್ಲ. ಇಲ್ಲಿ ಬೋರೋ ಅಡಿಷನ್ ಅಲ್ಲಿ ಕ್ಯಾರಿ ತಗೋತಾರೆ, ಇಲ್ಲಿ ಇರೋದಕ್ಕೆ ಕ್ಯಾರಿ ಅಂತಾರೆ. ಆದ್ರೆ ಸಬ್ಟ್ರಾಕ್ಷನ್ ಅಲ್ಲಿ ಇಲ್ಲಿ ಬೋರೋ, ಇದು ಬೋರೋ ಅಂತ ಅಂತಾರೆ. ಇದು 5 ಅಲ್ಲಿ 3 ಹೋದ್ರೆ 2. ಎಷ್ಟು ಬಂತು ಆನ್ಸರ್? ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಎಲ್ಲಾನು ಚೆಕ್ ಮಾಡಿ ಕರೆಕ್ಟ್ ಇದೆ. 15 ಅಲ್ಲಿ 7 ಹೋದ್ರೆ 10 ಅಲ್ಲಿ 3 ಹೋದ್ರೆ 8 ಕರೆಕ್ಟ್ ಇದೆ. ಇಲ್ಲಿ ಕ್ಯಾರಿ ಕೊಡ್ತೀನಿ. 15 ಅಲ್ಲಿ 9 ಹೋದ್ರೆ 10 ಅಲ್ಲಿ 9 ಹೋದ್ರೆ 1 6 ಆಗ್ತದೆ. ಇದಾದ್ಮೇಲೆ 7 ಅಲ್ಲಿ 5 ಹೋದ್ರೆ 2. ಓಕೆ, ಕರೆಕ್ಟ್ ಇದೆ. ಹಾಗಾದ್ರೆ ಎಷ್ಟು ಬಂತು? ಎಷ್ಟು ಬೇಕು ಅವನಿಗೆ? ಎಷ್ಟು ರಿಕ್ವೈರ್ಡ್ ಇದೆ ಓಟ್ಸ್ ಅವನಿಗೆ? 2,26,800. ಅವನಿಗೆ ಇಷ್ಟು ಓಟ್ಸ್ ಬೇಕು. ಇಷ್ಟು ಓಟ್ಸ್ ಅವನಿಗೆ ಕೊಟ್ರೆ ಅವ ಗೆಲ್ತಾನೆ. ಓಕೆ, ಇದು ನಿಮ್ಗೆ ಅರ್ಥ ಆಗಿದ್ರೆ ಚಿಲ್ಡ್ರನ್ಸ್, ನನ್ನ ಕ್ಲಾಸ್ನ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೇಳ್ತೀನಿ. ಇದೇ ಎಕ್ಸಸೈಸಲ್ಲಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಎಷ್ಟಿದ್ದಾವೆ ಅಂದರೆ 12 ಪ್ರಾಬ್ಲಮ್ಸ್ ಇದ್ದಾವೆ. 12 ಪ್ರಾಬ್ಲಮ್ಸ್ ಆದಮೇಲೆ ಇನ್ನೂ ಒಂದು ಎಕ್ಸಸೈಸ್ ಇದೆ. ಅದೊಂದಾದರೆ ನಿಮ್ಮದು ಯೂನಿಟ್ ಎಂಡ್ ಆಗ್ತದೆ. ಸೊ ಫಸ್ಟ್ ಎಕ್ಸಸೈಸ್ದು ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಅರ್ಥ ಆಗಿದೆ. ನಿಮ್ಗೆ ಅದ್ರ ಮೇಲೆ ಏನೇ ಕ್ವಶನ್ಸ್ ಕೊಟ್ರೂ ಸಾಲ್ವ್ ಮಾಡ್ತೀರಾ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ತಾನೇ? ಪ್ರತಿಯೊಂದು ಕ್ಲಾಸಲ್ಲಿ ನಾನು ಏನು ಹೇಳಿದ್ದೇನೆ ಅಂತ ನಾನು ಹೇಗೆ ಹೇಳಿದ್ದೇನೆ ಹಾಗೆ ಸ್ಟಡಿ ಮಾಡ್ತಿದ್ದೀರಾ ಎಲ್ಲರೂ? ಓಕೆ, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.